ನಮಸ್ಕಾರ. ಈ ರಾಶಿ ನಕ್ಷತ್ರದವರು ಮದುವೆನೇ ಆಗಬೇಡಿ. ಯಾಕೆ ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗ್ಯಾರಂಟಿ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಲೈಕ್ ಮಾಡೇ ಮಾಡ್ತೀರಾ ನೀವು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಮದುವೆ ವಿಚಾರದಲ್ಲಿ ತುಂಬ ನೋವಿರುತ್ತೆ. ಮದುವೆ ಆದಮೇಲೆ ತುಂಬ ನೋವುಗಳು ಉಂಟಾಗುತ್ತೆ. ಮತ್ತು ಸಪೋಸ್ ಪ್ರೀತಿ ಮಾಡ್ತಿದ್ರೆ, ಲವ್ ಮಾಡ್ತಿದ್ರೆ ಹುಡುಗಿ ಕೈ ಕೊಡ್ತಾಳೆ ನಿಮಗೆ, ಅಥವಾ ಹುಡುಗ ಕೈ ಕೊಡ್ತಾನೆ ನಿಮಗೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳನ್ನು ಆಗಿರಲಿ, ಹೆಣ್ಣು ಮಕ್ಕಳನ್ನು ಆಗಿರಲಿ, ಅಥವಾ ನಿಮಗೇನಾದರೂ ಅನಾರೋಗ್ಯದ ಸಮಸ್ಯೆ ರಿಲೇಟೆಡ್ಸ್ ಇರುತ್ತೆ, ಅದಕ್ಕೆ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ನೀವು. ಅದು ಎರಡನೇ ಆಪ್ಷನ್ನು. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿಗೆ ಅದೇನೋ ಮದುವೆ ಜೀವನದಲ್ಲಿ, ಮದುವೆ ಆದ ನಂತರ ಸಮಸ್ಯೆಗಳೇ ಸಮಸ್ಯೆಗಳು. ಪಾಪ ಎಲ್ಲ ಹೊಂದ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಮಾಡಬಾರ್ದ ತಪ್ಪಿಗೆ ಇವ್ರನ್ನ ತಪ್ಪಿತಸ್ಥರನ್ನಾಗಿ ಮಾಡ್ತಾರೆ. ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಗಂಡನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಪ್ರೀತಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆದರೆ ಕೊನೆಗೆ ತಪ್ಪಿತಸ್ಥರನ್ನಾಗಿ ಇವ್ರನ್ನೇ ಮಾಡ್ತಾರೆ. ಎಷ್ಟೋ ಕಡೆ ಗಂಡನೂ ಬಿಟ್ಟೋಗ್ಬಿಟ್ಟಿರ್ತಾನೆ, ಇವ್ರಿಗೆ ಹೆಂಡ್ತಿನೂ ಬಿಟ್ಟೋಗ್ಬಿಟ್ಟಿರ್ತಾರೆ ಇವ್ರನ್ನ. ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಅತಿ ಹೆಚ್ಚು ನೋವು ತಿಂತಾರೆ, ಅತಿ ಹೆಚ್ಚು ಮೋಸಕ್ಕೆ ಒಳಗಾಗೋದು, ಅತಿ ಹೆಚ್ಚು ನೋವು ತಿನ್ನೋದು. ಲವ್ ಮಾಡಿ ದೂರ ಆಗೋದು, ಲವ್ ಮಾಡಿ ಮದುವೆ ಮಾಡ್ಕೊಂಡು ಸಪರೇಷನ್ಸು, ಮಕ್ಕಳಾದ ಮೇಲೆ ದೂರ ಆಗಿರೋದು ನೋಡಿದ್ದೀನಿ, ಕೇಳಿದ್ದೀನಿ. ಮತ್ತು ಅರೇಂಜ್ ಮ್ಯಾರೇಜು ಮಾಡ್ಕೊಂಡು ಸುಮ್ಮನೆ ನೋವು ಪಡ್ತಿರ್ತಾರೆ. ಈಗ ಮದುವೆ ಮಾಡ್ಕೊಂಬಿಟ್ಟಿದ್ದೀನಿ, ಬಿಟ್ಟರೆ ಮರ್ಯಾದೆ ಹೋಗುತ್ತೆ ಅಂತ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಏನು ಮಾಡೋದು, ಮತ್ತೆ ಕಟ್ಕೊಂಬಿಟ್ಟಿದ್ದೀನಿ, ಇವಳ ನನ್ನ ಕರ್ಮ, ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಇಷ್ಟವಿಲ್ಲದಿದ್ದರೂ ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಎಷ್ಟೋ ಇವ್ರಿಗೆ ಮಕ್ಕಳೇ ಇರೋದಿಲ್ಲ, ಸಂತಾನದ ಒಂದು ದೋಷದ ಸಮಸ್ಯೆ ಇರುತ್ತೆ. ಸಪೋಸ್ ಮಕ್ಕಳಿದ್ದರೂ ಮಕ್ಕಳಿಂದನೂ ಸ್ವಲ್ಪ ನೋವುಗಳು ಉಂಟಾಗ್ಬಿಡುತ್ತೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ, ಗಂಡು ಮಕ್ಕಳನ್ನಾಗಿರಲಿ, ಹೆಣ್ಣು ಮಕ್ಕಳನ್ನಾಗಿರಲಿ. ಅದೇನೋ ಮದುವೆ ವಿಚಾರದಲ್ಲಿ ಇವರಿಗೆ ಭಾಳ ನೋವು. ಮದುವೆ ಆದಮೇಲೆ ಭಾಳ ಚೆನ್ನಾಗಿ ಸಂಸಾರ ಮಾಡ್ತಾರೆ, ಪಾಪ ಗಂಡನ ಚೆನ್ನಾಗಿ ನೋಡ್ಕೊತಾರೆ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾರೆ, ಕಷ್ಟಪಟ್ಟು ದುಡಿತಾರೆ. ಆದರೆ ಇವ್ರನ್ನೇ ತಪ್ಪಿತಸ್ಥರನ್ನಾಗಿ ಮಾಡಿಬಿಡ್ತಾರೆ. ಯಾವುದಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರದವರು. ಎಷ್ಟೋ ಕಡೆ ಎರಡನೇ ಮದುವೆನೂ ಮಾಡ್ಕೊಂಡಿರ್ತಾರೆ. ಈ ಒಂದು ರಿಲೇಟೆಡ್ಸ್ ಆಲ್ಮೋಸ್ಟ್ ಆಲ್ ಒಂದು 100ಕ್ಕೆ 40-50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರಾಗಿರ್ತಾರೆ ಅಲ್ವಾ? ವಿಡಿಯೋನ ಲೈಕ್ ಮಾಡೇ ಮಾಡ್ತೀರಾ, ಹೌದು ಅಂತ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.